ಎಲ್ಲರೂ ಕೇಳಿ, ಇನ್ಸ್ಪೆಕ್ಟರ್ಸ್ ಬರ್ತಾ ಇದಾರೆ. ನಿಮ್ ಹತ್ರ ಇರೋ ಇಂಗ್ಲಿಷ್ ಪುಸ್ತಕನೆಲ್ಲ ಕಿಟಕಿಯಿಂದ ಹೊರಗಡೆ ಹಾಕಿ ಕನ್ನಡ ಪುಸ್ತಕನ ಓಪನ್ ಮಾಡಿ ಇಟ್ಕೊಂಡು ಓದ್ಬೇಕು, ಆಯ್ತಾ? ಬೇಗ ಬೇಗ ಹೊರಗಡೆ ಹಾಕಿ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಏನ್ರಿ ಇದು? ಒಬ್ಬೊಬ್ರ ಹತ್ರ ಒಂದೊಂದು ಪುಸ್ತಕ ಇದೆ. ಯಾವ ತರಗತಿ ನಡೀತಾ ಇದೆ ಇಲ್ಲಿ? ಸರ್, ಅದು ಸ್ಟಡಿ ಪೀರಿಯಡ್ ಸರ್. ಅದಕ್ಕೆ ಅವ್ರಿಗೆ ಏನ್ ಬೇಕೋ ಅದನ್ನ ಓದ್ಕೊಳಕ್ ಬಿಟ್ಟಿದೀವಿ. ಸ್ಟಡಿ ಪೀರಿಯಡಾ? ಹಾ, ಎಸ್ ಸರ್. ಏನಮ್ಮ, ಯಾವ ಪುಸ್ತಕ ಅದು? ಸರ್, ಸೋಷಿಯಲ್ ಸೈನ್ಸ್. ಯಾವ ಮೀಡಿಯಂ ನೀನು? ನಾನು ಇಂಗ್ಲಿಷ್ ಮೀಡಿಯಂ. ನಿಜ ಹೇಳು. ನಾನು ನಿಜನೇ ಹೇಳ್ತಿದ್ದೀನಿ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಇಂಗ್ಲಿಷ್ ಮೀಡಿಯಂನಲ್ಲೇ ಓದ್ತಿದ್ದೀನಿ. ಏನ್ರಿ, ಸರ್ಕಾರಕ್ಕೆ ಮೋಸ ಮಾಡ್ತೀರಾ? ಹೊರಗಡೆ ಕನ್ನಡ ಮೀಡಿಯಂ ಅಂತ ಬೋರ್ಡ್ ಹಾಕೊಂಡು ಒಳಗಡೆ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಕಲಿಸ್ತಾ ಇದ್ದೀರಾ? ಸರ್, ಅದು ಹಾಗಲ್ಲ ಸರ್. ಏನ್ರಿ, ಸಣ್ಣ ಮಕ್ಕಳ ಕಡೆಯಿಂದ ಸುಳ್ಳು ಹೇಳಿಸ್ತೀರಾ? ಸರ್, ಇಲ್ಲ ಸರ್, ಹಾಗೇನಿಲ್ಲ. ಬಿಡಲ್ಲ ರೀ, ಸರ್ಕಾರಕ್ಕೆ ಬರ್ದೇ ಬರೀತೀನಿ. ನಿಮ್ ಶಾಲೆ ಮೇಲೆ ಆಕ್ಷನ್ ತಗೊಳಕ್ ಹೇಳ್ತೀನಿ. ಏನ್ ಅನ್ಕೊಂಡಿದ್ದೀರಾ? ಮಾನ್ಯತೆ ರದ್ದು ಮಾಡಿಸ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಬನ್ನಿ ಸರ್, ಕಚೇರಿಲಿ ಮಾತಾಡೋಣ. ಏನ್ ಮಾತಾಡೋದು? ಏನ್ರಿ ಮಾತಾಡೋದು? ಏನ್ರಿ, ಕಚೇರಿ ಬನ್ನಿ ಸರ್, ಪ್ಲೀಸ್. ಏನ್ರಿ ಮಾತಾಡೋದು? ಕಮ್ ಟು ದ ಆಫೀಸ್ ಪ್ಲೀಸ್. ಬನ್ನಿ ಸರ್, ಪ್ಲೀಸ್. ಪ್ಲೀಸ್ ಮೇಡಮ್, ಪ್ಲೀಸ್ ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಸರ್. ಕೈ ತೆಗೀರಿ. ಏನ್ರಿ ಕ್ಷಮಿಸೋದು? ಎಜುಕೇಟೆಡ್ಸ್ ಆಗಿ ಇಂಥ ಕ್ರಿಮಿನಲ್ ಕೆಲಸನೇನ್ರಿ ಮಾಡೋದು? ಸರ್, ಜನ ಕನ್ನಡ ಮೀಡಿಯಂಗೆ ಪ್ರಿಫರೆನ್ಸ್ ಕೊಡ್ತಿಲ್ಲ. ಹಾಗಂತ ಕನ್ನಡ ಮೀಡಿಯಂಗೆ ಅನುಮತಿ ತಗೊಂಡು ಇಂಗ್ಲಿಷ್ ನಲ್ಲಿ ಯಾಕೆ ಕಲಿಸ್ತಾ ಇದ್ದೀರಾ? ಹಾಗಂತ ಅಲ್ಲ ಸರ್, ದೊಡ್ಡ ಕೋರ್ಟ ಹೇಳಿದೆ ಇಂಗ್ಲಿಷ್ ನಲ್ಲಿ ಕಳಿಸ್ಬೋದು ಅಂತ. ಮೇಡಮ್, ಐ ಪರ್ಸನಲಿ ಟಾಕಿಂಗ್, ಪ್ಲೀಸ್. ಏನೇ ಜೀವ ತಣಿತಾ? ನೆಮ್ಮದಿಯಾಗಿರ್ಬೇಕಲ್ಲ ಈಗ.